ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಟುಡೇಸ್ ಬೈಬಲ್ ವರ್ಸ್ Deuteronomy chapter 4 verse 7. The Lord our God is near us whenever we pray to him. ಹೌದು, ಈ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸುತ್ತಾ ಇರುವುದು, ನಮ್ಮ ದೇವರಾದ ಯೆಹೋವನಿಗೆ ನಾವು ಯಾವಾಗೆಲ್ಲ ಮೊರೆ ಇಡುತ್ತೇವೋ, ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೀವೋ, ಯಾವಾಗೆಲ್ಲ ವಿಜ್ಞಾಪನೆ ಮಾಡುತ್ತೇವೋ, ಆಗ ನಮ್ಮ ದೇವರು ನಮ್ಮ ಸಮೀಪದಲ್ಲಿಯೇ ಇದ್ದಾನೆ ಎನ್ನುವ ಅಭಯ ವಚನ ಇವತ್ತು ದೇವರು ನಮಗೆ ಕೊಡ್ತಾ ಇದ್ದಾರೆ. ಹೌದು, ಈ ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಳೋಣ. ನಮ್ಮ ದೇವರು ಯಾವಾಗಲೂ ನಮ್ಮ ಸಮೀಪದಲ್ಲಿಯೇ ಇರುವಂಥ ದೇವರು. ಈ ವಾಕ್ಯ ಕೇಳಿಸಿಕೊಂಡಾಗ ನಮಗೆ ಎಷ್ಟು ಆದರಣೆ ಉಂಟಾಗುತ್ತದೆ ಪ್ರಿಯರೇ, ನಮಗೆ ಎಷ್ಟು ಧೈರ್ಯ ಸಿಗ್ತದೆ, ಎಷ್ಟು ಸಮಾಧಾನ ಸಿಗ್ತದೆ. ನಾವು ಇವತ್ತು ಕಷ್ಟ ಸಂಕಟದಲ್ಲಿರ್ಬೋದು, ಭಯದಿಂದ ಜೀವಿಸ್ತಾ ಇರ್ಬೋದು, ಚಿಂತೆಗೆ ಒಳಗಾಗಿರ್ಬೋದು, ಮುಂದೇನು ಆಗುತ್ತದೋ ಎಂಬುದಾಗಿ ಯೋಚಿಸ್ತಾ ಇರ್ಬೋದು. ಆದರೆ ದೇವರು ನಮಗೆ ಹೇಳ್ತಿರುವ ವಾಕ್ಯ, ನಾವು ಮೊರೆ ಇಡುವಾಗ, ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ನಮ್ಮ ದೇವರು ನಮ್ಮ ಸಮೀಪದಲ್ಲಿಯೇ ಇರುವಾತನಾಗಿದ್ದಾನೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ ಪ್ರಿಯರೇ. ಪ್ರಸಂಗಿ 5:2 ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಇಲ್ಲಿ ನಾವು ಇವತ್ತಿನ ವಾಕ್ಯದ ಪ್ರಕಾರ ನೋಡುವಾಗ, ನಾವು ಮೊರೆ ಇಡುವಾಗ ದೇವರು ನಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ. ಹೌದು, ನಮ್ಮ ದೇವರು ಪರಲೋಕಕ್ಕೆ ದೇವರಾಗಿದ್ದಾನೆ, ಹಾಗೆಯೇ ಈ ಭೂಮಿಗೂ ಕೂಡ ಆತನೇ ದೇವರಾಗಿದ್ದಾನೆ. ಪರಲೋಕವನ್ನು ಆತನೇ ಉಂಟು ಮಾಡಿದ್ದಾನೆ, ಈ ಭೂಮಿಯನ್ನೂ ಕೂಡ ಆತನೇ ಉಂಟು ಮಾಡಿದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಈ ಭೂಮಿಗೆ ಆತನು ದೂರವಾಗಿಲ್ಲ. ನಮ್ಮ ದೇವರು ದೂರದಲ್ಲಿಯೂ ಇರುವಾತನು, ಸಮೀಪದಲ್ಲಿಯೂ ಇರುವಾತನು. ನಾವು ಯಾವಾಗಲೂ ಆತನಿಗೆ ಮೊರೆ ಇಡುವುದಾದರೆ, ನಾವು ಯಾವಾಗಲೂ ಆತನಿಗೆ ಸ್ತುತಿಸುವುದಾದರೆ, ನಾವು ಯಾವಾಗಲೂ ಆತನಿಗೆ ಆರಾಧಿಸುವುದಾದರೆ, ನಮ್ಮ ದೇವರು ನಮ್ಮ ಮಧ್ಯದಲ್ಲಿಯೇ ಇರುತ್ತಾನೆ. ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಾತನಾಗಿದ್ದಾನೆ. ನಾವು ಆತನಿಗೆ ಸ್ತುತಿ ಸ್ತೋತ್ರವನ್ನು ಮಾಡುತ್ತಿರುವಾಗ ಆತನು ನಮ್ಮ ಮಧ್ಯದಲ್ಲಿಯೇ ಬಂದು ವಾಸಿಸುತ್ತಾನೆ ಪ್ರಿಯರೇ. ಆತನು ಯಾವಾಗ ನಮ್ಮ ಸಮೀಪಕ್ಕೆ ಬರುತ್ತಾನೆಂದರೆ, ಕುಗ್ಗಿದ ಹೃದಯದಿಂದ, ಜಜ್ಜಿದ ಮನಸ್ಸಿನಿಂದ ಆತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಾಗ ಆತನು ನಮ್ಮಿಂದ ದೂರವಿರಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ನಾವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ನಮ್ಮ ಕಣ್ಣೀರು ದೇವರ ಹೃದಯವನ್ನು ಕರಗಿಸಿ ಬಿಡುತ್ತದೆ. ನಮ್ಮ ದೇವರು ಕನಿಕರವುಳ್ಳ ದೇವರು. ಇಂದು ನಾವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ಆತನು ಆ ಕಣ್ಣೀರನ್ನು ಉದಾಸೀನ ಮಾಡುವುದೇ ಇಲ್ಲ. ನಮ್ಮ ದೇವರು ನಮ್ಮನ್ನು ಕನಿಕರಿಸುವಾತನು. ಸತ್ಯವೇದವು ಈ ರೀತಿ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಕರ್ತನು ನೆರವಾಗುತ್ತಾನೆ ಎಂಬುದಾಗಿ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ಕೀರ್ತನೆ 34:18 ನಾವು ನೋಡುತ್ತೇವೆ. ಹೌದು, ಕುಗ್ಗಿದ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಖಂಡಿತವಾಗಿಯೂ ನಮ್ಮ ಕೂಗನ್ನು ಕೇಳುತ್ತಾರೆ. ಕೀರ್ತನೆ 51:17 ನಾವು ನೋಡುತ್ತೇವೆ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ದೇವರು ತಿರಸ್ಕರಿಸುವುದಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಕುಗ್ಗಿದ ಮನಸ್ಸಿನಿಂದ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಮ್ಮ ಕೂಗನ್ನು ಕೇಳುತ್ತಾನೆ. ಇಂದು ನಿನಗೆ ಏನೇ ಅವಶ್ಯವಾಗಿರುವುದಾದರೂ, ಯಾವ ವಿಷಯವಾಗಿ ನೀನು ಚಿಂತಿಸ್ತಿರುವುದಾದರೂ, ನೀನು ಪ್ರಾರ್ಥನೆ ಮಾಡು. ನಿನ್ನ ಸಮೀಪಕ್ಕೆ ದೇವರು ಬಂದು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ. ನಿಶ್ಚಯವಾಗಿ ನಿನ್ನ ಕಣ್ಣೀರನ್ನು ಒರೆಸಿಬಿಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಪರಲೋಕ ಭೂಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ಸೇನಾಧೀಶ್ವರನಾದ ಪ್ರಭುವೇ, ನಿಮಗೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಾವು ಮೊರೆ ಇಡುವಾಗ ದೇವಾ, ನೀನು ನಮ್ಮ ಸಮೀಪದಲ್ಲಿಯೇ ಇರುವಂಥ ದೇವರು ಎನ್ನುವ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ. ಅದನ್ನು ನಮ್ಮ ಜ್ಞಾಪಕಕ್ಕೆ ತಂದಿದ್ದೀರಿ ದೇವ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಅವರು ಇವತ್ತು ಯಾವ ವಿಷಯಕ್ಕಾಗಿ ನಿನ್ನ ಬಳಿ ಬಂದು ಮೊರೆ ಇಡ್ತಾ ಇದ್ದಾರೋ ದೇವ, ಅವರ ಕೂಗನ್ನು ಕೇಳಪ್ಪ. ಅವರಿಗೆ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ಅವರು ನಿನ್ನನ್ನು ಆರಾಧಿಸುತ್ತಾ ಇರುವಾಗ, ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ತಿರುವಾಗ ದೇವ, ನೀವು ಅವರ ಮಧ್ಯದಲ್ಲಿ ಬಂದು ವಾಸಿಸ್ಕರ್ತಾನೆ. ಅವರನ್ನು, ಅವರ ಕುಟುಂಬ, ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡಿರಿ. ಅವರು ಕೈ ಹಾಕುವ ಎಲ್ಲ ಒಳ್ಳೆಯ ಕೆಲಸಗಳನ್ನು ಸಫಲಗೊಳಿಸು. ಅವರೊಂದಿಗೆ ಇದ್ದು ನಡೆಸು. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.